ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ಅದೇನಂತ ನೋಡೋಣ. ಸಚಿವ ಡಿಕೆ ಶಿವಕುಮಾರ್ ಅವರ ಸುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಚಿವ ರಮೇಶ್ ಜಾರಕಿಹೊಳಿ ಅವರು ಅಚ್ಚರಿದಾಯಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೂಡ ಹೇಳಿದ್ದಾರೆ. ಸ್ಲಂನಿಂದ ಬಂದವರು ಅನ್ನುವಂತಹ ಹೇಳಿಕೆಗೆ ಈಗಲೂ ಕೂಡ ಬದ್ಧ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಿನ್ನೆ ಮೊನ್ನೆವರೆಗೆ ಅವರು ಬಗಲ್ ಕಾ ದುಶ್ಮನ್ ತರ ಇದ್ರು, ಈಗ ಬಡೇ ದೋಸ್ತ್ ತರ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಕೆಶಿ ಅವರು ನನ್ನ ಆತ್ಮೀಯ ಮಿತ್ರ, ನನ್ನ ಗೆಳೆಯ ಕಷ್ಟದಲ್ಲಿದ್ದಾಗ ಅವರಿಗೆ ಸ್ಪಂದಿಸೋದು ನನ್ನ ಕರ್ತವ್ಯ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಸ್ವಾಮಿ. ನನಗೆ ದಯವಿಟ್ಟು ಅದರಲ್ಲಿ ಕೊಂಡು ಮಾಡಿದ್ರೆ ನನಗೆ ಮಾಹಿತಿ ತಗೊಂಡು ಹೇಳ್ತೇನೆ. ಅದು ಯಾಕೆ ಇಂಪಾರ್ಟೆಂಟ್ ವಿಷಯ ಇದೆ. ಒಬ್ಬ ನಮ್ಮ ಗೆಳೆಯ ಕಷ್ಟದಾಗ ಅವನ ಬೆನ್ನಲ್ಲಿ ನನ್ನ ಡ್ಯೂಟಿ. ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಒಳ್ಳೆ ಮಿತ್ರ. ಅವ್ನ ಕಷ್ಟ ಕಾಲ ನಿಲ್ತಾವ ರಾಜಕಾರಣಿಯಲ್ಲಿ ಅವ್ನು ಒಳ್ಳೇದು ಬಯಸ್ತು, ಅವ್ನ ಪರವಾಗಿರ್ತು. ನಾವು ಬಿಜೆಪಿ ಅವ್ರದ್ದು ಮೊದಲಿಂದ ಕಳೆದ 4 ವರ್ಷದ ದ್ವೇಷ ರಾಜಕಾರಣಿ ಇದೇ ಮಾಡ್ಕೊಂಡ್ರೆ ಅದಕ್ಕೆ ಮುಂದಿನ ಜನ ತೀರ್ಮಾನ ಅವ್ರು ಕಠಿಣವಾದ ನಿರ್ಣಯ ಕೊಡ್ತಾರೆ ಅವರಿಗೆ. ಬಟ್ ಇದು ಮಾಡಿದ ತಪ್ಪು. ಇಂಥ ದ್ವೇಷ ರಾಜಕಾರಣದಲ್ಲಿ ಮತ್ತೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ನಾನು ಬೆನ್ನಿಗೆ ನಿಲ್ತೀನಿ. ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಅವರು ಬಲೆ ಹಾಕಿ ಈ ರೀತಿ ಐಟಿ ನಂತರ ಇಡಿ ಅಸ್ತ್ರ ಬಳಸಲಿ ಸ್ವಾಮಿ. ಅದೇನು ಅವ್ರಿಗೆ ಪರ್ಮನೆಂಟ್ ಅಲ್ಲದು. ಮುಂದಿನ ಚುನಾವಣೆ ಎಲೆಕ್ಷನ್ದಲ್ಲಿ ಅವ್ರಿಗೆ ಉತ್ತರ ಜನ ಕೊಡ್ತಾರೆ, ಅವಾಗ ಅವ್ರಿಗೂ ಯಾವುದೇ ಕಾಲ್ ಬರ್ತದೆ. ಬಟ್ ಈ ಸಂಬಂಧದಲ್ಲಿ ಡಿ ಕೆ ಅವ್ರಿಗೆ ಕೊಟ್ಟು ನೋಟಿಸ್ ಅವ್ರಿಗೆ ಅವ್ರ ಬೆನ್ನಿಗೆ ನಾವು ನಿಲ್ತೀವಿ. ಕೇಂದ್ರದವರ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಸ್ವಾಮಿ. ನನಗೆ ದಯವಿಟ್ಟು ಅದರಲ್ಲಿ ಕೊಂಡು ಮಾಡಿದ್ರೆ ನನಗೆ ಮಾಹಿತಿ ತಗೊಂಡು ಹೇಳ್ತೇನೆ. ಅದು ಯಾಕೆ ಇಂಪಾರ್ಟೆಂಟ್ ವಿಷಯ ಇದೆ. ಒಬ್ಬ ನಮ್ಮ ಗೆಳೆಯ ಕಷ್ಟದಾಗ ಅವನ ಬೆನ್ನಲ್ಲಿ ನನ್ನ ಡ್ಯೂಟಿ. ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಒಳ್ಳೆ ಮಿತ್ರ. ಅವ್ನ ಕಷ್ಟ ಕಾಲ ನಿಲ್ತಾವ ರಾಜಕಾರಣಿಯಲ್ಲಿ ಅವ್ನು ಒಳ್ಳೇದು ಬಯಸ್ತು, ಅವ್ನ ಪರವಾಗಿರ್ತು. ನಾವು ಬಿಜೆಪಿ ಅವ್ರದ್ದು ಮೊದಲಿಂದ ಕಳೆದ 4 ವರ್ಷದ ದ್ವೇಷ ರಾಜಕಾರಣಿ ಇದೇ ಮಾಡ್ಕೊಂಡ್ರೆ ಅದಕ್ಕೆ ಮುಂದಿನ ಜನ ತೀರ್ಮಾನ ಅವ್ರು ಕಠಿಣವಾದ ನಿರ್ಣಯ ಕೊಡ್ತಾರೆ ಅವರಿಗೆ. ಬಟ್ ಇದು ಮಾಡಿದ ತಪ್ಪು. ಇಂಥ ದ್ವೇಷ ರಾಜಕಾರಣದಲ್ಲಿ ಮತ್ತೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ನಾನು ಬೆನ್ನಿಗೆ ನಿಲ್ತೀನಿ. ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಅವರು ಬಲೆ ಹಾಕಿ ಈ ರೀತಿ ಐಟಿ ನಂತರ ಇಡಿ ಅಸ್ತ್ರ ಬಳಸಲಿ ಸ್ವಾಮಿ. ಅದೇನು ಅವ್ರಿಗೆ ಪರ್ಮನೆಂಟ್ ಅಲ್ಲದು. ಮುಂದಿನ ಚುನಾವಣೆ ಎಲೆಕ್ಷನ್ದಲ್ಲಿ ಅವ್ರಿಗೆ ಉತ್ತರ ಜನ ಕೊಡ್ತಾರೆ, ಅವಾಗ ಅವ್ರಿಗೂ ಯಾವುದೇ ಕಾಲ್ ಬರ್ತದೆ. ಬಟ್ ಈ ಸಂಬಂಧದಲ್ಲಿ ಡಿ ಕೆ ಅವ್ರಿಗೆ ಕೊಟ್ಟು ನೋಟಿಸ್ ಅವ್ರಿಗೆ ಅವ್ರ ಬೆನ್ನಿಗೆ